ಈಗ ವೀರಶೈವ ಬರಸು ಅಂತಾರೆ ಕೆಲವು ಮಂದಿ, ವೀರಶೈವ ಲಿಂಗಾಯತ ಅಂತೂ ಬರಸು ಅಂತಾರೆ. ಅದಕ್ಕೆ ನಾವು ವೀರಶೈವ ಅನ್ನೋದೇ ನಮಗೇನು ವಿರೋಧ ಇಲ್ಲ, ನಾವು ವೀರಶೈವದ ವಿರೋಧಿಗಳಲ್ಲ. ಆದರೆ ಲಿಂಗಾಯತರಾದರೂ ವೀರಶೈವ ಅಂತ ಯಾಕೆ ಬರೆಸಬಾರ್ದು, ವೀರಶೈವ ಲಿಂಗಾಯತ ಅಂತ ಯಾಕೆ ಬರೆಸಬಾರ್ದು, ಅದು ಮುಖ್ಯವಾದದ್ದೈತಿ. ಈಗ 20 ವರ್ಷದಿಂದ ನಮ್ಮ ಎಲ್ಲ ರಾಜ್ಯ ನಾಯಕರು ಲಿಂಗಾಯತ ನಾಯಕರು, ಇದು ಇತಿಹಾಸ. ಇದು ವೀರಶೈವ ಧರ್ಮವನ್ನು ಸ್ವತಂತ್ರ ಮಾಡಬೇಕು ಅಂದ್ರೆ ನಮ್ಮ ಜನಾಂಗ ಬದುಕ್ತೈತಿ ಮುಂದೆ, ಇಲ್ಲ ಅಂದ್ರೆ ಬದುಕಂಗಿಲ್ಲ ಅಂತ ಹೇಳ್ಕೊಂಡು ವೀರಶೈವ ಧರ್ಮವನ್ನು ವೀರಶೈವ ಧರ್ಮ ಅಂತ ಹೆಸರು ಬರೆದು ಸೆಂಟ್ರಲ್ ಗೌರ್ಮೆಂಟ್ ಮೈನಾರಿಟಿಗೆ ಕಳಿಸಿಕೊಟ್ರು. ಎಲ್ಲ ನಮ್ಮ ರಾಜಕೀಯ ಲೀಡರ್ಸ್ ಎಲ್ಲ ಅವ್ರಿಗೆ ಗೊತ್ತೈತಿ ಇದು ಸ್ವತಂತ್ರ ಧರ್ಮ ಆದ್ರೆ ನಮ್ಮ ಜನಾಂಗ ಬದುಕ್ತೈತಿ ಅಂತಂದು. ಆವಾಗ ಒಂದು ಸಲ ಕಳಿಸ್ಕೊಟ್ರು 20 ವರ್ಷದಿಂದ, ಎಲ್ಲರೂ ಸಹಿ ಮಾಡಿದ್ರು ಅದಕ್ಕೆ. ಆವಾಗ ವೀರಶೈವ ಧರ್ಮ ಅಂತ ಸ್ವತಂತ್ರ ಧರ್ಮ ಮಾಡಿರಿ ಅಂತ ಕಳಿಸಿದಾಗ ನಾವು ಯಾರು ಲಿಂಗಾಯತ ಅಂತ ಬರ್ರಿ ಅಂತ ಯಾರೂ ಹೇಳಲಿಲ್ಲ, ಹೇಳೋ ಅವಶ್ಯಕತೆ ಇದ್ದಿದ್ದಿಲ್ಲ. ಹೆಂಗಾರ ಒಂದು ಧರ್ಮ ಆಗಲಿಪ್ಪ ಸ್ವತಂತ್ರ ಹಾಕಿ ಕೈ ಬಿಟ್ಬಿಡ್ರಿ ಅಂತಂದ್ರೆ. ಮುಂದೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಏನು ಬಂತು, ವೀರಶೈವ ಇದು ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹತೆಯನ್ನು ಪಡೆದಿಲ್ಲ. ಯಾಕಂತಂದ್ರೆ ವೀರಶೈವ ಇದು ಹಿಂದೂ ಧರ್ಮದ ಶೈವ ಶಾಖೆ ಒಂದು ಉಪಶಾಖೆ, ತಿಳ್ಕೊಡ್ರಿ. ಹಿಂದೂ ಧರ್ಮ ಅನ್ನೋದು ಒಂದು, ಅದರಲ್ಲಿ 3 ಭಾಗ ಆಕ್ಕವು. ಒಂದು ಶಾಕ್ತ ಅಂತ ಆಕತಿ, ಶಾಕ್ತಾದರು ದೇವಿ ಆರಾಧಕರು. ಒಂದು ವೈಷ್ಣವರು, ಅವರು ವಿಷ್ಣು ಆರಾಧಕರು. ಮುಂದೆ ಶೈವರು ಶಿವನ ಆರಾಧಕರು. ಆತ 3 ಭಾಗ ಅದು. ಈ ಮತ್ತ ಒಂದೊಂದು ಭಾಗದಲ್ಲಿ ಈ ಶಾಕ್ತರ ಅಂತ ಹೇಳಿದ್ನಲ್ಲ, ಆ ಶಾಕ್ತರಲ್ಲಿ 9 ನವಶಕ್ತಿ ಪೀಠಗಳು ತಯಾರದು ಇಡೀ ಭಾರತ ದೇಶ ತುಂಬ. ವೈಷ್ಣವರಲ್ಲಿ 3 ಭಾಗ ಅದು, ಒಂದು ವೀರ ವೈಷ್ಣವ, ಒಂದು ವಲ್ಲಭ ಪಂಥ, ಒಂದು ಚೈತನ್ಯ ಪಂಥ. ಹಿಂಗೆ ವೈಷ್ಣವರಲ್ಲಿ 3 ಭಾಗ ಅದು. ಮುಂದೆ ಶೈವರಲ್ಲಿ 7 ಶೈವಗಳದು, 7 ಭಾಗ ಅದು. ಒಂದು ಕಾಳಮುಖ ಶೈವ, ಪಾಶುಪತ ಶೈವ, ಲಕುಲುಷ ಶೈವ, ಕಾಶ್ಮೀರಿ ಶೈವ, ಶುದ್ಧ ಶೈವ, ವೀರಶೈವ. ಇನ್ನೂ ಒಂದು ಭಾಗ ಐತಿ, 7 ಭಾಗಗಳದು. ಆ ಶೈವದಲ್ಲಿ 7 ಶಾಖೆಗಳಲ್ಲಿ ವೀರಶೈವನು ಒಂದು ಉಪಶಾಖೆ. ಅದಕ್ಕಾಗಿ ಇದು ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹತೆ ಪಡೆದಿಲ್ಲ ಅಂತ ಶರ ಬರೆದು ವಾಪಸ್ ಅದನ್ನ ಇಲ್ಲಿ ಕಳಿಸಿದ್ರು. ಅಲ್ಲಿಗೆ ನಮ್ಮ ಬಾಗಿಲು ಬಂದಾತು. ಮತ್ತು ರಾಜ್ಯ ನಾಯಕರು ಸೇರಿದರು. ಸೇರಿ ಏನಾರು ಮಾಡಿದರೆ ಲಿಂಗಾಯತ ಧರ್ಮ ಇದನ್ನು ವೀರಶೈವ ಧರ್ಮ ಸ್ವತಂತ್ರ ಮಾಡಬೇಕು ಅಂತ ಮತ್ತೆ ಪ್ರಯತ್ನ ಮಾಡಿದರು. ಅದಕ್ಕೇನು ಬರೆದು ಕಳಿಸಿದರು, ವೀರಶೈವ ಲಿಂಗಾಯತ ಅಂತ ಬರೆದು ಕಳಿಸಿದ್ರು ಅವ್ರು. ಮತ್ತೊಂದು ಸಲ ವೀರಶೈವ ಲಿಂಗಾಯತ ಮತ್ತೊಂದು ಸಲ ಬರೆದು ಕಳಿಸಿದರು. ಅದಾಗೂ ಕೂಡ 2ನೇ ಸಲ ಹೋದಾಗೂ ಕೂಡ ವೀರಶೈವ ಮೊದಲಿತ್ತಲ್ಲ, ಅದಕ್ಕೆ ಇದು ಶೈವ ಧರ್ಮದ ಉಪಶಾಖೆ ಐತಿ, ಅದಕ್ಕೆ ಇದನ್ನು ಸ್ವತಂತ್ರ ಮಾಡೋಕ್ಕೆ ಬರಂಗಿಲ್ಲ ಅಂತ ಹೇಳ್ಕೊಂಡು ಮತ್ತನ್ನು ಬರೆದು ಕಳಿಸಿದರು. ಈಗ ವೀರಶೈವ ಲಿಂಗಾಯತನ ಡೋರ್ ಬಂದಾತು, ವೀರಶೈವ ಅನ್ನೋದು ಡೋರ್ ಬಂದಾತು. ಮತ್ತು ರಾಜ್ಯ ನಾಯಕರು ಏನಾರು ಮಾಡಿದನ್ನು ಸ್ವತಂತ್ರ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಉತ್ತರ ಕರ್ನಾಟಕದಲ್ಲಿ ಇದೇ ವೀರಶೈವ ಲಿಂಗಾಯತಕ್ಕೆ ಲಿಂಗಾಯತ ಅನ್ನುವಂಥ ಪದವನ್ನು ಬಳಸ್ತಾರೆ. ಅದಕ್ಕಾಗಿ ಈ ಪದವನ್ನು ಹಾಕಿ ಒಂದು ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಅವರೆಲ್ಲ ರಾಜ್ಯ ನಾಯಕರು ಸೇರಿ ಲಿಂಗಾಯತ ಅನ್ನೋದನ್ನು ಹೊಸ ಪದವನ್ನು ಹಾಕಿ ಅದನ್ನು ಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟಿಗೆ ಕಳ್ಸೋಕ್ಕೆ ತಯಾರು ಮಾಡಿದರು. ಯಾವಾಗ ಇನ್ನೇನು ಹೋಗತ್ತೆ ಅನ್ನೋದ್ರೊಳಗೆ ಸಮಾಜ ಗದ್ದಲಿ ಅದು ಬಿಡ್ತು. ಲಿಂಗಾಯತ ಪದ ಬೇಡ, ಲಿಂಗಾಯತ ಪದ ಬೇಡ, ಮಾಡೋದಾದರೆ ವೀರಶೈವ ಮಾಡಿರಿ, ಇಲ್ಲ ಅಂದರೆ ಮತ್ತು ಅವ್ನು ಮೀಸಲಾತನ ಬೇಡ ಅಂದ್ಬಿಟ್ರು. ತಿಳಿತ್ರೆ ಈಗ ಲಿಂಗಾಯತ ಅನ್ನುವಂಥ ಪದ ಏನೈತಲ್ಲ, ಈ ಪದ ಒಂದೇ ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹವಾದಂಥ ಪದ ಇದು. ಈ ಪದವನ್ನು ಬಿಟ್ಟರೆ ವೀರಶೈವ ಅನ್ನುವಂಥ ಪದ ಅದಕ್ಕೆ ನಮಗೇನು ವಿರೋಧ ಇಲ್ಲ, ಅದನ್ನು ಹಾಕಿ ಧರ್ಮ ತರ್ದಿರ್ತಾರೆ, ನಮಗೇನು ಪ್ರಶ್ನೆ ಇಲ್ಲ ನಮಗೆ. ಆದರೆ ಅದು ಅನರ್ಹತೆ ಐತಿ, ಶೈವದ ಶಾಖೆ ಅಂತ ಶರ ಬರೆದು ಕಳಿಸ್ಯಾರ. ಅದಕ್ಕೆ ವೀರಶೈವ ಲಿಂಗಾಯತಕ್ಕೂ ಶರ ಬರೆದು ಕಳಿಸ್ಯಾರ. ಮತ್ತು ಕೊನೆ ತುಳಿದೇನಪ್ಪ, ಲಿಂಗಾಯತ ಪದ ಇದು ಒಂದ ಪದ ಏನೈತಲ್ಲ, ಇದು ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹತೆಯನ್ನು ಪಡೆದಂಥ ಒಂದು ಪದ. ಅದಕ್ಕಾಗಿ ಈ ಪದವನ್ನು ಹಾಕಿ ಈ ಪದವನ್ನು ನಾವು ಉಳಿಸ್ಕೊಂಡು ಹೋಗಬೇಕು. ಅದಕ್ಕಾಗಿ ನಾವು ವೀರಶೈವ ಲಿಂಗಾಯತ ಬರೆಯೋದು ಬೇಡ, ವೀರಶೈವ ಬರೆಯೋದು ಬೇಡ, ಲಿಂಗಾಯತನ ಬರ್ಕೊತ ಹೋಗೋನು. ಯಾಕಂದರೆ ಸ್ವತಂತ್ರ ಧರ್ಮ ಆತಂತಂದರೆ ನಮ್ಮ ಮಕ್ಕಳಿಗೆ ಅನಂತ ಸವಲತ್ತುಗಳಿದಾವೆ. ನಿಮಗೆ ಒಂದೇ ಹೇಳ್ತೇನೆ, ನಿಮಗೆ ಭಾಳ ಹೇಳಂಗಿಲ್ಲ, ಟೈಮ್ ಇಲ್ಲಿಲ್ಲ, ನಮ್ಮ ಅಪ್ಪಗಳು ಟೈಮ್ ಇಲ್ಲ ಅಂತಾರೆ. ನಿಮಗೆ ತಿಳಿಲಿ ಅಂತ ಒಂದೇ ಹೇಳ್ತೀನಿ ಇಂಥವು 1000 ಅದಾವು. ಒಂದೇ ಹೇಳ್ತೇನೆ. ಈಗ UPSC ಒಳಗೆ ವರ್ಷಕ್ಕೆ 1000 IAS ಕರೀತಾರೆ, ಗೊತ್ತೈತೆ ನಿಮಗೆಲ್ಲರಿಗೆಲ್ಲ ಭಾಳ ನಾಲೆಜ್ ಐತೆ ನಿಮಗೆಲ್ಲ. 1000 ಪೋಸ್ಟ್ ಕರೀತಾರೆ.
ಆ 1000 ಪೋಸ್ಟ್ ಕರೆದ್ರೆ ಇಡೀ ಕರ್ನಾಟಕದಿಂದ ಮಹಾರಾಷ್ಟ್ರದಿಂದ ಒಬ್ಬ ಲಿಂಗಾಯತ್ IAS ಪಾಸ್ ಆದ್ರೆ ಒದ್ದಾಡಿ ಹೋಗ್ತಾರೆ. ಒಬ್ಬರು ಪಾಸ್ ಆದ್ರೆ ಒದ್ದಾಡಿ, ಭಾಳ ಅಂದ್ರೆ ಇಬ್ಬರು ಪಾಸ್ ಆಗಿರ್ತಾರೆ. ಅದಕ್ಕಿಂತಲೇ ಹೆಚ್ಚಿಗೆ ಪಾಸ್ ಆಗಂಗಿಲ್ಲ IAS. ಮತ್ತು ಉಳಿದ ಕೆಲವು ಮಂದಿ ನೂರಾರು ಮಂದಿ ಲಿಂಗಾಯತರು ಕುಂತಿರ್ತಾರೆ. ಅವರೆಲ್ಲ ಎದ್ರಾಗ ಹೋಗ್ತಾರೆ ಗೊತ್ತೇನು? ಅರ್ಧ ಮಾರ್ಕಸ್ಸು, 1 ಮಾರ್ಕಸ್ಸು, 2 ಮಾರ್ಕಸ್ನಾಗ ಸುಮಾರು 15ರಿಂದ 20 ಜನ ಹುಡುಗರು ಫೇಲ್ ಆಕಾರ, ಲಿಂಗಾಯತ ಹುಡುಗರು ಫೇಲ್ ಆಕಾರ. ಈ ಒಂದು 1000 ಪೋಸ್ಟಿಗೆ ಮೈನಾರಿಟಿ ಒಳಗಾದ್ರೆ 180 ಪೋಸ್ಟ್ ಮೈನಾರಿಟಿ ಒಳಗದಾವೆ. 1000 ಪೋಸ್ಟಿಗೆ 180 ಅದಾವು. ಇದು ನಮ್ಮ ಧರ್ಮ ಏನಾದರೂ ಸ್ವತಂತ್ರ ಆತಂದ್ರೆ ಆ 180 ಪೋಸ್ಟಿನೊಳಗೆ ನಮ್ಮ ಲಿಂಗಾಯತರು ಕಾಂಪಿಟೇಷನ್ ಮಾಡ್ತಾರೆ. ಅವಾಗ 1 ಮಾರ್ಕಸ್ಸು, 2 ಮಾರ್ಕಸ್ಸು, ಅರ್ಧ ಮಾರ್ಕಸ್ನೇನು ಹೊಕ್ಕಿರ್ತಾರೆ ಮೆರಿಟೋರಿಯಸ್ ಹುಡುಗರು, ಅವರಿಗೆಲ್ಲ ಪಾಸಾಗಿ ಹೋಗ್ಬಿಡ್ತಾರೆ. ಅದ್ರ ಆವಾಗ ಸುಮಾರು ನಮಗೆ 50ರಿಂದ 60 ಹುಡುಗರು IAS ಹಾಕಾರ ವರ್ಷಕ್ಕೆ. ಅಷ್ಟು ಇಂಟೆಲಿಜೆಂಟ್ ಅದ್ರ ಲಿಂಗಾಯತ ಹುಡುಗರು, ಭಾಳ ಚೆನ್ನಾಗಿ ಓದ್ತಾರೆ. ಈಗ ಇದು ನಾವು ಒಂದೇ ಡಿಪಾರ್ಟ್ಮೆಂಟ್ ಹೇಳೇನೆ ಇದನ್ನು, ಇಂಥವು ಸಾವಿರಾರು ನೀವು ಅಷ್ಟು ಅನಂತ ಸವಲತ್ತುಗಳದ ಇವತ್ತು. ಅದಕ್ಕೆ ಈ ಲಿಂಗಾಯತ ಪದವನ್ನು ಉಳಿಸ್ಕೊಂಡು ಹೋದ್ವಿ ಅಂತಂದ್ರೆ